ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿವಿ ಜಶ್ವಿ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇದು ನಮ್ಮ ಚುಂಚನಕಟ್ಟೆದು ಜಲಪಾತೋತ್ಸವ ಮಾಡಿದರು. ಆ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಚುಂಚನಕಟ್ಟೆ ಬರೋದು ಮೈಸೂರು ಡಿಸ್ಟಿಕ್ KR ನಗರ ತಾಲೂಕಿತ್ತು ಫಸ್ಟು. ಇವಾಗ ಸಾಲಿಗ್ರಾಮ ತಾಲೂಕಾಗಿರೋದ್ರಿಂದ ಸಾಲಿಗ್ರಾಮ ತಾಲೂಕಾಗಿದೆ. ಸೊ ನಮಗೆ KR ನಗರದಿಂದ ಹೋದಾಗ ತುಂಬ ಹತ್ರ ಅಂತಲೇ ಹೇಳ್ಬೋದು. ನಾನು ಯಾವತ್ತೂ ಕೂಡ ಈ ಥರ ಜಲಪಾತೋತ್ಸವಕ್ಕೆ ಹೋಗಿಲ್ಲ. ಇದು ನನ್ನ ಸುದ್ದಿ ಹತ್ರ ಹೇಳಿ ಮಾಡಿಸಿರೋಂಥ ವಿಡಿಯೋ. ಅವ್ರನ್ನ ಅಲ್ಲಿಗೆ ಡ್ಯೂಟಿಗೆ ಹಾಕಿದ್ರು, ಹಾಗಾಗಿ ಅವರು ಮಾಡಿಕೊಂಡು ಕಳಿಸಿರೋ ಕ್ಲಿಪ್ಪಿಂಗ್ಸ್ ಇದು. ಸೊ ಚುಂಚನಕಟ್ಟೆ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಕೋದಂಡ ರಾಮ ಟೆಂಪಲ್ ಕೂಡ ತುಂಬ ಚೆನ್ನಾಗಿದೆ. ಫಸ್ಟು ನಾವು ಅಲ್ಲಿ ನೀರು ಹರಿತಾ ಇದೆ ಅಲ್ವಾ, ಅಲ್ಲೆಲ್ಲ ಹೋಗ್ತಾ ಇದ್ವಿ. ನೀರು ಕಮ್ಮಿ ಇದ್ದಾಗ ಆಟಾಡ್ತಾಯಿದ್ವಿ, ತುಂಬ ಚೆನ್ನಾಗಿತ್ತು. ಇವಾಗ ಅಲ್ಲಿ ತುಂಬ ಇನ್ಸಿಡೆಂಟ್ಸ್ ನಡೆದಿರೋದ್ರಿಂದ ಯಾರನ್ನೂ ಕೂಡ ಅಲ್ಲಿ ಬಿಡಲ್ಲ, ಫುಲ್ಲು ಲಾಕ್ ಮಾಡಿದ್ದಾರೆ. ಸೊ ದೂರದಿಂದನೇ ನೋಡ್ಕೊಳ್ಬೇಕಷ್ಟೇ. ಇಲ್ಲಿ ಜಾತ್ರೆ ಎಲ್ಲ ನಡೆಯುತ್ತೆ. ಆ್ಯಂಡ್ ದನಗಳ ಜಾತ್ರೆಗೆ ಚುಂಚನಕಟ್ಟೆ ಫೇಮಸ್ ಅಂತಲೇ ಹೇಳ್ಬೋದು. ನಮ್ಮ ಕಡೆ ತುಂಬ ಚೆನ್ನಾಗಿ ನಡೆಯುತ್ತೆ. ನಾವಂತೂ ಹೋಗ್ತಾ ಇರ್ತೀವಿ ಜಾತ್ರೆಗೆಲ್ಲ. ಸೊ ಇವಾಗ ಇದು ಆಂಜನೇಯ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ದೇವಸ್ಥಾನ ಎದುರುಗಡೆನೆ. ಇದು ಶ್ರೀರಾಮ ಟೆಂಪಲ್ ಆಗಿರೋದ್ರಿಂದ ಅದು ಎದುರುಗಡೆನೆ ಆಂಜನೇಯ ಸ್ವಾಮಿನ ಈಗ 3 to 4 years ಅಂತ ಅನಿಸುತ್ತೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ. ಇವನ್ ನಿಮಗೆ ಗೊತ್ತಾ, ನಾನು ಕೂಡ ನನ್ನ ಮೆಟರ್ನಿಟಿ ಫೋಟೋಶೂಟ್ನು ಕೂಡ ಚುಂಚನಕಟ್ಟೆಯಲ್ಲೇ ಮಾಡಿಸಿರೋದು. ಆ್ಯಂಡ್ ಬೇಗ ಕೂಡ ಆ ವೀಡಿಯೋಸ್ನ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಆ ಟೆಂಪಲ್ ಪಕ್ಕನೇ ಪ್ಲೇಸ್ ಇರೋದ್ರಿಂದ ಅಲ್ಲೇ ಜಲಪಾತೋತ್ಸವ ಕಾರ್ಯಕ್ರಮನ ಆಯೋಜಿಸಿದ್ರು. ಅಲ್ಲಿ ತುಂಬ ಸ್ಟಾರ್ಸ್ ಎಲ್ಲ ಬಂದಿದ್ದರು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ರಘು ದೀಕ್ಷಿತ್ ಅವ್ರು ಬಂದಿದ್ದರು, ಮತ್ತು ಒಂದಷ್ಟು ಜನ ಸಂಗೀತಗಾರರು ಬಂದಿದ್ದರು. ಸುದ್ದಿ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಶೋ ನಡೆಸ್ಕೊಟ್ರು, ನೀವು ಬರ್ಬೋದಿತ್ತಲ್ವ, ತುಂಬ ಹತ್ರನೇ ಇದ್ರಿ ಅಲ್ವಾ, ಬಂದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಿದ್ರು. ಬಟ್ ನಮಗೆ ಅವತ್ತು ಕಾರ್ತಿಕೆ ಇತ್ತು, ಹಾಗಾಗಿ ನಾವು ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಕಾರ್ತಿಕೆ ಮುಗಿಸ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಸುದ್ದಿ ಬರ್ಬೋದಿತ್ತು ಈಗಲೂ ಅಂತ ಹೇಳಿದ್ರು. ಬಟ್ ಸ್ವಲ್ಪ ದೂರ ಇರೋದ್ರಿಂದ ವೆಹಿಕಲ್ ಇರಲಿಲ್ಲ. ಆ್ಯಂಡ್ ಪಾಪ ಕೂಡ ಇದ್ಲಲ್ವ, ಹಾಗಾಗಿ ನಾವು ಹೋಗೋಕ್ಕೇನು ಹೋಗಲಿಲ್ಲ. ಸೊ ಅವರಿಗೆ ಹೇಳಿದೆ ವಿಡಿಯೋ ಮಾಡ್ಕೊಂಡು ಬನ್ನಿ, ಹೇಗಿರುತ್ತೆ ಅಂತ ನೋಡೋಣ ಅಂತ. ಆ್ಯಂಡ್ ಇದೇ ಫಸ್ಟ್ ಟೈಮ್ ಕೂಡ ನಾನು ಜಲಪಾತೋತ್ಸವ ಕಾರ್ಯಕ್ರಮನ ನೋಡ್ತಾ ಇರೋದು. ಬಿಕಾಸ್ ಯಾವಾಗಲೂ ಕೂಡ ನಾವು ಹೋಗೂ ಇಲ್ಲ, ನೋಡೂ ಇಲ್ಲ. ಸೊ ನನಗೆ ಸುದ್ದಿ ಕಡೆಯಿಂದ ನೋಡೋ ಅವಕಾಶ ಸಿಕ್ತು ಅಂತ ಹೇಳ್ಬೋದು. ಆ್ಯಂಡ್ ಕಾರ್ತಿಕೆ ಪೂಜೆ ಇಲ್ಲ ಅಂತ ಅಂದಿದ್ದಿದ್ರೆ ನಾನು ಕೂಡ ಹೋಗ್ತಾಯಿದ್ದೆ, ನೋಡಿಕೊಂಡು ಬರ್ಬೋದಿತ್ತು. ಇವಾಗಂತೂ ತುಂಬ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ ಅಲ್ಲಿ ಚುಂಚನಕಟ್ಟೆಯಲ್ಲಿ. ಆ್ಯಂಡ್ ಕಿಡ್ಸ್ ಏರಿಯಾ ಕೂಡ ಇದೆ, ಆ್ಯಂಡ್ ವ್ಯೂ ಪಾಯಿಂಟ್ ಕೂಡ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ರಘು ದೀಕ್ಷಿತ್ ಅವ್ರು ಬಂದು ನಡೆಸ್ಕೊಟ್ಟಿರೋ ಕಾನ್ಸರ್ಟು. ನಮಗೂ ಕೂಡ ಇಷ್ಟ ಆಯಿತು, ಹೋಗೋಣ ಅಂತ. ಏಕೆಂದರೆ ಎಲ್ಲ ಸ್ಟಾರ್ಸು ಅಥವಾ ಯಾರಾದರೂ ಕೂಡ ಫಿಲ್ಮ್ ಇಂಡಸ್ಟ್ರಿಯವ್ರನ್ನ ಕರೆಸಿರ್ತಾರೆ ಅಲ್ವ, ನೋಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಆಗಲಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು ನೀರಿಗೆ ಎಷ್ಟೊಂದು ಥರ ಲೈಟಿಂಗ್ಸ್ನ ಬಿಡ್ತಾ ಇದ್ದಾರೆ ಅಂತ, ಎಷ್ಟು ಕಲರ್ಫುಲ್ಲಾಗಿದೆ. ಸೊ ಈಗೇನು ಅಲ್ಲಿ ಹೊಳೆಯಲ್ಲಿ ನೀರಿಲ್ಲ. ಅವ್ರೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಹಾರಂಗಿಯಿಂದ ನೀರನ್ನ ಬಿಡಿಸಿದ್ದಾರೆ. ಅದೆಷ್ಟೋ 1000 ಕ್ಯೂಸೆಕ್ ನೀರನ್ನ ಬಿಡಿಸಿದಾರಂತೆ. ಸೊ ಆ ನೀರಿಂದನೇ ಜಲಪಾತೋತ್ಸವನ ಮಾಡೋಣ ಅಂತ ಹೇಳಿ. ಸೊ ನೀವು ನೋಡ್ತಾ ಇರೋದು ಅದು ವ್ಯೂ ಪಾಯಿಂಟು. ಆ್ಯಂಡ್ ತೇರು ಕೂಡ ಎಳಿತಾರೆ, ತುಂಬ ಚೆನ್ನಾಗಿರುತ್ತೆ ತೇರನ್ನೆಲ್ಲ ನೋಡೋಕ್ಕೆ. ಆ್ಯಂಡ್ ಆಗಿನ ಕಾಲದಲ್ಲಿ ಬಳಸ್ತಿರೋಂಥ ಕೆಲವು ವಸ್ತುಗಳು ಕೂಡ ಜಾತ್ರೆಯಲ್ಲೇ ಸಿಗುತ್ತೆ. ಹಾಗಾಗಿ ಅಲ್ಲಿ ಅಕ್ಕಪಕ್ಕ ಹಳ್ಳಿಲಿರೋರೆಲ್ಲ ಈ ಥರ ಜಾತ್ರೆಗೋಸ್ಕರನೇ ವೆಯ್ಟ್ ಮಾಡ್ತಿರ್ತಾರೆ. ಬಿಕಾಸ್ ನಾನು ಒಂದು ಕೆಲವು ವಸ್ತುಗಳನ್ನ ತಂದಿದ್ದೀನಿ. ಆ್ಯಂಡ್ ದೇವಸ್ಥಾನ ಕೂಡ ಒಳಗಡೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಏನು ಬೇಜಾರು ಅಂದರೆ ಫುಲ್ಲು ಕೋತಿಗಳ ಕಾಟ. ನಾವು ಹೋಗೋಕ್ಕೆ ಆಗೋದಿಲ್ಲ, ಅಷ್ಟು ಎದುರಿಸುತ್ತೆ ಕೋತಿಗಳು ಕೂಡ, ಅಷ್ಟು ಭಯನೂ ಆಗುತ್ತೆ. ಆ್ಯಂಡ್ ನನಗೆ ಈ ವಿಡಿಯೋ ಮಾಡಿಕೊಟ್ಟಿರೋದಕ್ಕೆ ಸುದಿಗೆ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಅವ್ರು ಇಷ್ಟೊಂದು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಸ್ವಲ್ಪ ಫೋನ್ನ ಯಾವ ಹ್ಯಾಂಗಲಲ್ಲಿ ಇಟ್ಕೋಬೇಕು ಅಂತ ಗೊತ್ತಾಗಲಿಲ್ಲ, ಹಾಗಾಗಿ ಅಲ್ಲಲ್ಲಿ ಸ್ವಲ್ಪ ಕ್ಲಮ್ಸೇ ಆಗಿದೆ. ಅದು ಬಿಟ್ಟರೆ ಓಕೆ ಅಂತ ಅನಿಸ್ತು. ಬಟ್ ಅವ್ರು ಬೈತಾಯಿದ್ರು. ಎಷ್ಟು ಜನ ಬಂದಿದ್ರು ಗೊತ್ತಾ, ಎಷ್ಟೆಷ್ಟು ದೂರಿಂದ ಎಲ್ಲ ಬಂದಿದ್ರು ಗೊತ್ತಾ. ನೀವು ಬರ್ಬೋದಿತ್ತಲ್ವ, ಎಷ್ಟು ಚೆನ್ನಾಗಿ ಪ್ರೋಗ್ರಾಮ್ ನಡೆಸಿದ್ರು ಅಂತೆಲ್ಲ. ಸೊ ಇವರು ಅವತ್ತೊಂದು ರಾತ್ರಿ ಮನೆಗೆ ಬಂದಿದ್ದು 1 o'clock ಆಗಿದೆ. ಸೊ ಅಲ್ಲಿವರೆಗೂ ಕೂಡ ಪ್ರೋಗ್ರಾಮು
ಕೂಡ ನಡೆಯುತ್ತಂತೆ. ನನಗಂತೂ ಅವ್ರು ವೀಡಿಯೋ ಕಳಿಸ್ದಾಗಲೇ ಒಂದೊಂದು ನೋಡಿ ತುಂಬ ಖುಷಿ ಆಯಿತು. ಸೊ ನಾವು ಮಿಸ್ ಮಾಡ್ಕೊಂಡ್ವಲ್ಲ ಅಂತ ಅನಿಸ್ತು. ಆ್ಯಂಡ್ ನೆಕ್ಸ್ಟ್ ಡೇ ಕೂಡ ಪ್ರೋಗ್ರಾಮ್ ಇತ್ತಂತೆ. ಸೊ ಅಲ್ಲಿಗೆ ಅಗ್ನಿಸಾಕ್ಷಿಯ ಪ್ರಿಯಾಂಕಾ ಮತ್ತು ಬೇರೆ ಕಲಾಕ್ಷೇತ್ರದವರೆಲ್ಲ ಬಂದಿದ್ರಂತೆ, ಪ್ರೋಗ್ರಾಮ್ ಕೊಟ್ರಂತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವು ಮಿಸ್ ಮಾಡ್ಕೊಂಡಿದ್ದ ರೀಸನಿಂದ ನಾವು ಇದೇ ಥರ ಫೋನಲ್ಲಿ ನೋಡಿಕೊಂಡು ಎಂಜಾಯ್ ಮಾಡ್ಬೋದು ಅಷ್ಟೇ. ಫ್ರೆಂಡ್ಸ್, ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸುತ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಮಾಡಿರೋದು ಸುದಿ, ಹಾಗಾಗಿ ನಿಮಗೆ ಪರ್ಫೆಕ್ಟ್ ಇಲ್ಲ ಅಂತಂದರೆ ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಚೆನ್ನಾಗಿತ್ತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಗಿತ್ತು ಇವತ್ತಿನ ವಿಡಿಯೋ ಅಂತ ನಮಗೂ ಕೂಡ ತಿಳಿಸ್ಕೊಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.